ಇವತ್ತು ಪ್ರಿಪರೇಷನ್ಸ್, ಹಬ್ಬ ಪ್ರಿಪರೇಷನ್ಸ್. ಸೊ ಫಸ್ಟ್ ನೋಡಿ ಬಂದಕ್ಕಾಗಲ್ಲ, ಈ ಸಾಮಾನೆಲ್ಲ ತೊಳೆದು ದೇವ್ರದೆಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದ್ರೆ ವಿಷಯ, ನಾನಿವತ್ತು ನಮ್ಮ ಕಾರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂತ ಅಂದರೆ, ನಾಳೆ ಹಬ್ಬ ಗೈಸ್, ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಅಂಗಡಿಗೆ ಹೋಗೋಕ್ಕೆ ಬಿಡ್ತಿಲ್ಲ. ಯಾಕೆ ಅಂದರೆ ಫುಲ್ಲು ಕೆಲಸ ಇದೆ ಇವತ್ತು, ಪ್ರಿಪ್ರೇಷನ್ಸ್, ಹಬ್ಬ ಪ್ರಿಪ್ರೇಷನ್ಸು. ಸೊ ಫಸ್ಟ್ ಇವಾಗ ಬೆಳಗ್ಗೆ ಹೋಗ್ತಾ ಇರೋದು, ಬೆಳಗ್ಗೆನೆ ಅಂದರೆ 10 ಗಂಟೆ ಟೈಮು ಹೋಗ್ತಾ ಇರೋದು. ನಾವು ತರಕಾರಿ ಮತ್ತು ದಿನಸಿ ಏನೇನು ಬೇಕೋ ನಾಳೆ ಹಬ್ಬಕ್ಕೆ ಪ್ರತಿಯೊಂದೂ ತರಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ, ನಾನು, ನಮ್ಮ ಅಪ್ಪ, ಅಮ್ಮ, ಅಜ್ಜಿ ಎಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಫಸ್ಟ್ ದೊಡ್ಡ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ನಾವು. ನಮ್ಮ ತುಮಕೂರಲ್ಲೇ ದೊಡ್ಡ ಮಾರ್ಕೆಟ್ ಒಂದಿದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲಿ ಸಿಚುಯೇಟ್ ಆಗಿದೆ ಅಂತ. ಸೊ ಬನ್ನಿ ಹೋಗಿ. ನಾವು ಫಸ್ಟ್ ಬಂದಿರೋ ಅಂಥದ್ದು ದಿನಸಿ ತಗೊಳ್ಳೋದಕ್ಕೆ, ಆದರೆ ನಾವು ಇಳಿತಿಲ್ಲ. ನಾನು ನಮ್ಮಪ್ಪ ಫುಲ್ಲು ಇಲ್ಲೇ ಕೂತಿದ್ದೀವಿ. ಯಾಕೆ ಪಪ್ಪ ನೀವು ಇಳಿಯಲ್ಲ? ನಾನು ಇಳಿತೀನಿ. ಸೊ ಗೈಸ್, ಏನಂದ್ರೆ ಇಲ್ಲಿ ನೋಡ್ತಿರ್ಬೋದು, ನಾವು ಬಂದಿರೋದು ಮಂಡಿಪೇಟೆ ಅಂತ ನಮ್ಮ ತುಮಕೂರಲ್ಲಿ. ಇಲ್ಲಿ ಒಂದು ಮಾರ್ಕೆಟ್, ಚಿಕ್ಕ ಮಾರ್ಕೆಟ್ ಇದೆ. ಸೊ ಇಲ್ಲೆಲ್ಲ ಅವರು ಕೂಡ ದೊಡ್ಡ ಮಾರ್ಕೆಟ್ ಇಂದ ತಗೊಂಡ್ ಬಂದ್ ಮಾರೋದು. ಸೊ ನಾವ್ ಇಲ್ಲಿ ಹೋಗ್ತಿಲ್ಲ, ಸೊ ಡೈರೆಕ್ಟ್ ಆಗಿ ದೊಡ್ಡ ಮಾರ್ಕೆಟ್ ಹೋಗ್ತಿದೀವಿ. ಸೊ ಫಸ್ಟ್ ಬಂದಿರೋದು ಇಲ್ಲಿ ಈ ಅಂಗಡಿ ದಿನಸಿ ತಗೊಳಕ್ಕೆ. ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ ಹೋಗಿದ್ದಾರೆ. ನಾನು ಇಳಿಯಕ್ಕಾಗಲ್ಲ, ನಾನು ಹೋಗೋಣ ಅಂತಂದ್ರೆ. ಯಾಕೆ ಅಂದ್ರೆ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಗೈಸ್, ಇಳಿದ್ಬಿಟ್ರೆ. ಸೊ ನಾವ್ ಆರಾಮಾಗಿ ಇಲ್ಲೇ ಕೂತಿದ್ದೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ತಗೊಂಡ್ ಬರ್ತಾರೆ. ಆಮೇಲೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಇಳಿದ್ಬಿಟ್ಟು ನಾನು ಹೋಗ್ತೀನಿ. ಸೊ ದಟ್ ತುಂಬಾ ಅಲ್ಲಿ ಲಗೇಜ್ ಜಾಸ್ತಿ ಇರುತ್ತೆ, ಇಲ್ಲಿ ಅಷ್ಟೊಂದು ಇರಲ್ಲ. ಸೊ ಅಲ್ಲಿ ಹೋಗಿ ನಾನು ತಗೊಂಡ್ ಬರೋಣ ಅಂತ ಅನ್ಕೊಂಡೆ. ಸೊ ಇವಾಗ ನೋಡೋಣ, ಬಂದ್ಮೇಲೆ ಹೋಗುವ ಗೈಸ್. ನಮ್ಮಪ್ಪ ಎಷ್ಟೋ ವರ್ಷ ಆದ್ಮೇಲೆ ವರಮಹಾಲಕ್ಷ್ಮಿ ಏನಂತಾರೆ, ಏನಾರ ಶಾಪಿಂಗ್ ಮಾಡೋದಕ್ಕೆ ಹಬ್ಬಕ್ಕೆ ಇವತ್ತೇ ಬಂದಿರೋದು. ಎಷ್ಟು ವರ್ಷ ಆಯ್ತು ಪಾಪ ನೀವು ಹೋಗಿ? ಎಲ್ಲಿಗೆ? ಈ ತರ ಏನೋ ಶಾಪಿಂಗಿಗೆ, ಪ್ರಿಪರೇಷನ್. ಹಿಂದೆಲ್ಲ ಹೋಗಿದ್ದೀನಿ. ನೀವೆಲ್ಲ ಸಣ್ಣ ಮಕ್ಕಳು, ಅವಾಗ ಇನ್ಯಾರು ಮಾಡ್ತಿದ್ರು, ನಾನೇ ಮಾಡ್ತಿದ್ದು. ಈಗ ಚೆನ್ನಾಗಿ ಹಾಕಿ ನಿಮ್ಮಂತ ಚೆನ್ನಾಗಿ ಬೆಳೆಸಿದೀನಿ. ಹೋಗ್ತೀರಾ, ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀರಾ. ಅದಕ್ಕೆ ನೀವು ಬರಲ್ಲ. ನಾವ್ ಅದಕ್ಕೆ ಬರೋದು. ಇವತ್ ಬಂದ್ಬಿಟ್ಟಿದ್ದೀರಾ? ಇವತ್ತೇನು ಮಾಡಕ್ ಕೆಲಸ ಇರ್ಲಿಲ್ಲ, ಅದಕ್ಕೆ ಬಂದೆ. ಏನ್ ಪಾಪ ಸಮಾಚಾರ? ಎಷ್ಟೊಂದ್ ದಿವಸ ಆದ್ಮೇಲೆ ನಮ್ ಬ್ಲಾಗಿಗೆ ಬರ್ತಿದ್ದೀರಾ ನೀವು? ಗಾಯ್ಸ್, ನಂದೊಂದು ಸಮಾಚಾರ ಇತ್ತು. ಏನಪ್ಪಾ ಅಂದ್ರೆ, ನಾನು ಒಂದು ಮನೆ ಕಟ್ಸಿದೀನಿ. ಮನೆ ಫಿನಿಶ್ ಆಗಿದೆ. ಈಗ ಸದ್ಯದ್ರಲ್ಲೇ ಅದನ್ನು ಕೂಡ ಒಂದ್ ಬ್ಲಾಗ್ ಬರುತ್ತೆ, ಅಲ್ಲಿ ಹೋಗಿ ಹಾಲು ಉಕ್ಸೋ ಅಂತದ್ದು ಮಾಡ್ತೀವಿ. ಹಾಲುಕ್ಸಲ್ಲ, ಅದು ಬಾಡಿಗೆಗೆ ಇರೋದು ಮನೆ. ಬಾಡಿಗೆಗೆ ನಾವು ಬಾಡಿಗೆನೆ ಕಟ್ಸಿರೋದು. ಬಟ್ ಸ್ಟಿಲ್ ನಾವೇ ಫಸ್ಟ್ ಟೈಮ್ ಯಾವಾಗ್ಲೂ ಹೋಗಿ ಹಾಲು ಉಕ್ಸಲ್ ಬರಲ್ವಾ? ಈಗ ಏನಾಗಿದೆ ಅಂದ್ರೆ ಗಾಯ್ಸ್, ಮನೆ ಫಿನಿಶಿಂಗ್ ಆಗಿದೆ, ಪ್ಲಾಸ್ಟರಿಂಗ್ ಆಗಿಲ್ಲ. ನಾನು ಪ್ಲಾಸ್ಟರಿಂಗ್ ಮಾಡಿಸ್ಲು ಅಥವಾ ಮಾರ್ಬಲ್ ಶೀಟ್ಸ್ ಹಾಕ್ಸ್ಲು, ಔಟ್ ಸೈಡು ಇನ್ಸೈಡು ಎಲ್ಲ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಮಾರ್ಬಲ್ ಶೀಟ್ಸ್ ಎಲ್ಲ ಹಾಕ್ಬೋದು. ಅದನ್ನ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಂಗೆ ಬಹಳ ಅನುಕೂಲ ಆಗುತ್ತೆ. ನೀವು ಅದೊಂದು ಹೆಲ್ಪ್ ಮಾಡಿ, ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ವಿವಿ ಮಾರ್ಬಲ್ ಶೀಟ್ಸ್ ಅಲ್ವಾಪ ಅದನ್ನ ಹಾಕ್ಸೋದು ಅಥವಾ ಕಾಂಕ್ರೀಟ್ ಅಲ್ಲ ಪ್ಲಾಸ್ಟಿಂಗ್ ಮಾಡ್ಸೋದು ಅಥವಾ ವಿವಿ ಮಾರ್ಬಲ್ ಶೀಟ್ಸ್ ಹಾಕೋದು ಅಂತ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೀವಿ. ಸೊ ಇವಾಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ ಹೊಸದಾಗಿ ಏನಾರ ಮಾಡ್ಸೋಣ. ನಾವು ವಿವಿ ಮಾರ್ಬಲ್ ಶೀಟ್ಸ್ ಹಾಕ್ಸ್ಬಿಟ್ರೆ ಪ್ಲಾಸ್ಟಿಂಗ್ ಮಾಡೋದಿರಲ್ಲ, ಪುಟ್ಟಿ ಮಾಡೋದಿರಲ್ಲ, ಪೇಂಟಿಂಗ್ ಮಾಡೋದಿರಲ್ಲ. ಸೊ ಇವೆಲ್ಲ ಅಡ್ವಾಂಟೇಜ್ ಇರುತ್ತೆ. ಆದರೆ ಇದೇನು ದೀರ್ಘಕಾಲ ಬಳಕೆ ಬರುತ್ತಲ್ಲೋ ಗೊತ್ತಿಲ್ಲ ಯು ವಿ ಮಾರ್ಬಲ್ ಶೀಟು. ಎನಿಹೌ, ದಯವಿಟ್ಟು ನನಗೆ ಯಾವುದು ಬೆಟರ್ ಚಾಯ್ಸ್ ಯಾವುದು ಅಂತ ದಯವಿಟ್ಟು ಹೇಳಿ ಪ್ಲೀಸ್. ಹಾಂ ಗೈಸ್, ಇದು ಒಂದು ರಿಕ್ವೆಸ್ಟ್. ಸೊ ಡೈರೆಕ್ಟ್ ನಿಮ್ಮೇನು ಒಪಿನಿಯನ್ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈಗ ಸದ್ಯಕ್ಕೆ ಇದೆಲ್ಲ ಮುಗಿಸಿ ಹೋಗುವ ಗೈಸ್. ನಾನಂತೂ ಅದೇನು ಎತ್ಕೊಂಡು ಬರ್ತೀನೋ ಏನೋ ಗೊತ್ತಿಲ್ಲ ನನಗೆ. ಮಾರ್ಕೆಟಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಬಾಡಿ ಪೇನ್ ಆಗೋಗಿದೆ. ನೆನ್ನೆ ನಂದು ಫುಲ್ ಕಂಪ್ಲೀಟ್ಲಿ ಚೆಸ್ಟ್ ವರ್ಕೌಟ್ ಇತ್ತು. ನೆನ್ನೆ ಫಸ್ಟ್ ಡೇ ವರ್ಕೌಟ್ ಮಾಡಿದ್ದು. 2 ದಿವಸ ಕಂಪ್ಲೀಟಾಗಿ ವಾರ್ಮ್ ಅಪ್ ಆಗಿ ನೆನ್ನೆ ವರ್ಕೌಟ್ ಇತ್ತಲ್ಲ ಫಸ್ಟ್ ಡೇ. ಸೊ ಕಂಪ್ಲೀಟಾಗಿ ಚೆಸ್ಟ್ ವರ್ಕೌಟ್ ಆಯಿತು ನೆನ್ನೆ. 6 ಚೆಸ್ಟ್ ವರ್ಕೌಟ್ಸ್ ಪ್ಲಸ್ 6 ಕಾರ್ಡಿಯೋಸ್ ಪ್ಲಸ್ 20 ಮಿನಿಟ್ಸ್ ಟ್ರೆಡ್ಮಿಲ್ಲು, 10 ಮಿನಿಟ್ಸ್ ಸೈಕ್ಲಿಂಗು, ಮತ್ತು ಆ್ಯಬ್ಸು, ಲಾಸ್ಟ್ ಸೈಡ್ಸು, ಟ್ವಿಸ್ಟರ್ ಇಷ್ಟು ಮಾಡಿದ್ದೀನಿ ನೆನ್ನೆ.
ಸೊ ಇವೆಲ್ಲ ಕಂಪ್ಲೀಟಾಗಿ 1.5 hour ಮುಗಿಸಿದ್ದೀನಿ. ಯಾಕೆಂದರೆ ಸಾಯಂಕಾಲ ನಾನು ಶಾಪಿಗೆ ಹೋಗೋದ್ರಿಂದ ಬೇಗ ಬೇಗ ಮಾಡಿಬಿಡ್ತೀನಿ. ಸೊ ಫುಲ್ಲು ಪೇನ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಏನೇನು ಎತ್ಕೊಂಡು ಬರ್ತೀನಿ, ಏನೇನು ಮಾಡ್ತೀನಿ ಇವತ್ತು ಅಂತ. ಸೊ ನೋಡುವ. ಮುಗಿಸ್ಕೊಂಡ್ ಬಂದೇನಮ್ಮ. ಹೆಂಗಿತ್ತು ರೇಟ್ಗಳೆಲ್ಲ ಜಾಸ್ತಿ ಸಕ್ಕರೆ 60 ಚಿಲ್ಲರೆ ಆಗೋಗಿದೆ. ಆಮೇಲೆ 60 ರೂಪಾಯಿ ಅವಲಕ್ಕಿ ಕೆಜಿ, ಆಮೇಲೆ 110 ರೂಪಾಯಿ ಬೇಳೆ, 120 ರೂಪಾಯಿ ಬೇಳೆ, ಇಲ್ಲಿ ಮೇಲೆ 160 ಅಲ್ಲಿ. ಸೊ ಗೈಸ್ ದಿನಸಿ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಹಬ್ಬ ಆಫ್ ಕೋರ್ಸ್. ಹಬ್ಬ ಅಂತಾನೆ ಇನ್ನ 170 180 ಹೋಗುತ್ತಂತ ಸಕ್ಕರೆ. ಅದು ಹೌದಾ? ಬೆಳಗ್ಗೆ 50 ರೂಪಾಯಿಗೆ ಮಾರಿ ಇವಾಗ 60 ಚಿಲ್ಲರೆ ಮಾಡ್ತಾ ಇದ್ದಾನಂತ ಸಕ್ಕರೆ. ನೋಡಿ ಗೈಸ್ ಹೆಂಗೆ ಒಂದೊಂದ್ ನಿಮಿಷಕ್ಕೂ ಚೇಂಜ್ ಆಗ್ತಿರುತ್ತೆ ರೇಟ್ಗಳು. ಸೊ ಬೆಟರ್ ನೀವು ಸ್ವಲ್ಪ 1-2 ದಿವಸ ಮುಂಚೆನೆ ತಗೊಳ್ಳೋದು ಬೆಟರ್. ಅಮ್ಮ ಈ ದಿನಸಿ ಎಲ್ಲ 2 ದಿವಸ ಮುಂಚೆ ತಗೊಂಡ್ರೆ ಏನಾಗುತ್ತಮ್ಮ? ಏನಾಗಲ್ಲ ಅಲ್ವಾ? ತಿಂಗಳಿಟ್ರೆ ಏನಾಗಲ್ಲ. ಸೊ ಅದಕ್ಕೆ ಹಬ್ಬದ ಸೀಸನ್ ಅಲ್ಲಿ ಮಾತ್ರ ನಾವು ತಗೊಳ್ಬಾರ್ದು ಹಿಂಗೆ. ಸೊ ಇವಾಗ ದಿನಸಿ ಎಲ್ಲ ಶಾಪಿಂಗ್ ಆಗಿದೆ. ಇವಾಗ ಡೈರೆಕ್ಟ್ ಆಗಿ ನಾವು ಹೋಗ್ತಿರೋ ಅಂತದೇ ಮಾರ್ಕೆಟ್ಗೆ. ಸೊ ನೋಡಿದ್ರೆ ಗೈಸ್ ಫುಲ್ಲು ನೆಕ್ಸ್ಟ್ ಲೆವೆಲ್ ರಶ್. ಸ್ವಲ್ಪ ಹತ್ತತ್ರ ಯಾವಾಗ್ಲೂ ನಾವು ಮನೆಯಿಂದ ಇಲ್ಲಿಗೆ ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 15 ಮಿನಿಟ್ಸಿಗೆ ಬರ್ತಾ ಇದ್ವಿ. ಇವತ್ತು ಅರ್ಧ ಗಂಟೆ ಆದ್ರೂ ಇನ್ನ ಮಾರ್ಕೆಟ್ ಹತ್ರನೂ ಬಂದಿಲ್ಲ. ಎಷ್ಟು ರಶ್ ಇದೆ ಅಂದ್ರೆ ಯಪ್ಪ. ಮಾರ್ಕೆಟ್ ಏನೋ ಹಬ್ಬ ಅಲ್ವಾ, ಸೊ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಭಾರಿ ರಶ್ ಗೈಸ್ ನಿಜ. ನೋಡಿ ಎಷ್ಟು ರಶ್ ಇದೆ. ಇದೆ ಮಾರ್ಕೆಟ್. ಯಪ್ಪ ಆಕನೆ ಎಲ್ಲ ಭಾರಿ ರಶ್. ಫಸ್ಟ್ ನಾವು ಬಂದಿರೋದೇ ನಿಂಬೆಹಣ್ಣು ತಗೊಳ್ಳೋದಕ್ಕೆ. ಸೊ ಇದು ಕಂಪ್ಲೀಟ್ ಮಾರ್ಕೆಟ್. ನೋಡಿ ಗೈಸ್ ಮೈಸೂರು ಬಂದಕ್ಕಾಗಲ್ಲ, ಯಾಕಂದ್ರೆ ಹೋಲ್ಸೇಲ್ ಅಂಗಡಿ. ಇಲ್ಲಿ ಏನು ವರ್ಕ್ ಆಗಲ್ಲ. ಫಸ್ಟ್ ತರಕಾರಿ ತಗೋತಾ ಇದೀವಿ ನಾವು. ಇವಾಗ ಬೆಳ್ಳಿದೆಲೆ ತಗೊಳ್ಳೋ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಫುಲ್ ಬೆಳ್ಳಿದೆಲೆ ಗೈಸ್. ಹಬ್ಬದ ರಶ್ ನೋಡಿ. ತರಕಾರಿ ಆಯ್ತು, ಹಣ್ಣಾಯ್ತು, ಇವಾಗ ಹೂವ ತಗೊಳಕ್ ಬಂದಿದ್ವಿ. ಕೇಳಿಸ್ತಿರಲ್ಲ? ದೇವ್ರ ಕಾಲಿಡಕ್ ಜಾಗ ಇಲ್ಲ ಗೈಸ್. ಕಾಲ ಇಡಕ್ ಆಗ್ತಿಲ್ಲ. ಅಲ್ಲ 100 ರೂಪಾಯಿ ಕೊಟ್ವಿ 3 ಅಂದ. ಆಮೇಲೆ ಬೇರೆ ಚೆನ್ನಾಗಿರೋದು ತಗೊಂಡು ಬೇರೆ ಅವ್ರಿಗೆ ಕೊಟ್ಬಿಡ್ತಾ ಇದ್ದಾನೆ. ನಮಗೆ ಬೇರೆ ಬೇರೆ ಅದೇ ಕೊಡು ಅಂದೆ. ಅದಕ್ಕೆ ಅಜ್ಜಿ ನೋಡ್ರಿ ನಮ್ಮ ಅಜ್ಜಿ ಹೆಂಗೆ ಅಂತ. ಕೊಡು ಈ ಹೂವ ತಗೋತಾ ಇದೀವಿ. ಮುಗೀತು ಅಷ್ಟೇ ಅಲ್ವಾ ಅಜ್ಜಿ? ಅಲಂಕಾರ ಮಾಡಿದ್ರೆ ಅಜ್ಜಿ ಏನಾದ್ರು ಇದ್ಯಾ? ಇನ್ನೇನಿಲ್ಲಪ್ಪ, ಅಷ್ಟೇ ತಾನೆ? ಅಷ್ಟೇನಪ್ಪ. ಪ್ರತಿ ಸರಿನೂ ಅಷ್ಟೇ ಅಷ್ಟೇ ಅಂತ ಅನ್ಕೊಂಡ್ ಮುಂದೆ ಹೋಗ್ಬೇಕಾದ್ರೆ ಬೇರೆ ಏನಾದ್ರು ದೇವ್ರಿಗೆ ಇಡ್ಬೇಕಲ್ಲಪ್ಪ, ಅದ್ರಿಂದ ಹೂಗಳೆಲ್ಲ ಚೆನ್ನಾಗಿರೋದು ತಗೊಂಬೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ ಮುಗೀತು ಗೈಸ್. ಇವಾಗ ಆಚೆ ಹೋಗೋದಷ್ಟೇ. ಸಾಕಾಗೋಯ್ತು. ಫೈನಲಿ ಬಂದ್ವಿ ಮುಗಿಸ್ಕೊಂಡು. ಇವಾಗ ಹೋಗೋದಷ್ಟೇ. ಫೈನಲಿ ಬಂದ್ವಿ ನಾವು ಮನೆಗೆ. ಎಷ್ಟಿಗೆ ಲಗೇಜ್ ಎಲ್ಲರೂ ನನ್ನ ಲಗೇಜ್ ತಗೊಂಡು ಹೋಗ್ತಿದ್ದಾರೆ. ಹೊಟ್ಟೆ ಹಸು ಆಗ್ಬಿಟ್ಟಿದೆ ಅಂದ್ರೆ ಎಷ್ಟು ಹಸು ಆಗ್ಬಿಟ್ಟಿದೆ ಅಷ್ಟು ಹಸು ಆಗ್ಬಿಟ್ಟಿದೆ. ನಮ್ಮಲ್ಲಿಂದ ಏನು ಮಾಡೇ ಇಲ್ಲ. ಇವಾಗ ಮಾಡ್ಬೇಕಂತ ನಮ್ಮಮ್ಮ ಒಳ್ಳೆ ತರಕಾರಿ ಬೇಕಂತ ಎಷ್ಟು ಅಂದ್ರೆ. ಸೊ ಇವಾಗ ಊಟ ಮಾಡ್ಬೇಕು. ಊಟ ಮಾಡಿದ ತಕ್ಷಣ ಜಿಮ್ಮಿಗೆ ಹೋಗ್ಬೇಕು ಗೈಸ್. ಟೈಮೇ ಆಗ್ಲಿಲ್ಲ ಇವತ್ತು. ನಾನು ದಿವಸ 12:30 ನಂಗೆ ತಿಂದ್ಬಿಡ್ತಿದ್ದೆ. ಇವತ್ತು ನಮ್ಮಮ್ಮ ಇನ್ನೂ ಏನು ಮಾಡೇ ಇಲ್ಲ. 2 ಗಂಟೆ ಟೈಮು ತಿಂದ್ಬಿಟ್ಟು ಹೊರಡ್ಬೇಕು. ಬನ್ನಿ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಎದ್ದು ರೆಡಿ ಆಗಿದ್ದೀನಿ ಜಿಮ್ಮಿಗೆ. ಜಸ್ಟ್ ಒಂದು ಟೀ ಶರ್ಟ್, ಒಂದು ಲೈಕ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಜಿಮ್ಮಿಗೆ. ಎಷ್ಟು 4th ಡೇ ಆಫ್ ಮೈ ಜಿಮ್ ಗೈಸ್. ಸಖತ್ ಹ್ಯಾಪಿ ಆಗಿದ್ದೀನಿ. ಬಿಕಾಸ್ ಏನಂತಾರೆ, ನಾನು ಪಾಸ್ಟ್ 6 ಮಂತ್ಸಿಂದ ಹೋಗೇ ಇರಲಿಲ್ವಲ್ಲ. ಅದಕ್ಕೆ ಎಲ್ಲಿ ಮಾಡ್ತೀನೋ ಮಾಡಲ್ವೋ ಬಿಟ್ಬಿಡ್ತೀನೋ ಹಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ನೋ, ಐ ಕ್ಯಾನ್ ಡೂ ಇಟ್ ಅಗೇನ್. ಐ ಕ್ಯಾನ್ ಲೂಸ್ ಆಲ್ಮೋಸ್ಟ್ 10 to 15 kgs ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. ಸೊ ಬನ್ನಿ ಹೋಗುವ. ಸೊ ಗೈಸ್ ನಾನು ಫುಲ್ಲು ಜಿಮ್ ಎಲ್ಲ ವರ್ಕೌಟ್ ಮಾಡಿ ಸಿಕ್ಕಾಬಟ್ಟೆ. ಇವತ್ತು ನಮಗೆ ಟ್ರೈಸೆಪ್ಸ್ ಇತ್ತು ಇವತ್ತು. ಸೊ ಕಂಪ್ಲೀಟ್ ಬಾಡಿ ವರ್ಕೌಟ್, ಕಾರ್ಡಿಯೋ, ಮಸಲ್ಸ್ ವರ್ಕೌಟ್ ಎಲ್ಲ ಕಂಪ್ಲೀಟಾಗಿ ಮಾಡಿ ಬಂದು
ಫುಲ್ಲು ಶಿವರ್ ಆಗ್ತಿತ್ತು ಗೈಸ್, ಲಿಟ್ರಲಿ ಸುಳ್ಳು ಹೇಳ್ತಿಲ್ಲ, ಫುಲ್ ಬಾಡಿ ಶಿವರ್ ಆಗ್ತಿತ್ತು. ಯಾಕೆಂದರೆ 6 ಮಂತ್ಸ್ ಆಗೋಗಿತ್ತಲ್ಲ ನಾನು ವರ್ಕೌಟ್ ಮಾಡಿ, ಈ ಥರ ವರ್ಕೌಟ್ ಮಾಡಿ, ಫುಲ್ ಇಂಟೆನ್ಸ್ ವರ್ಕೌಟ್ ಮಾಡಿ ಈ ಥರ ಆಗೋಗಿತ್ತು, ಫುಲ್ ಬಾಡಿ ಶಿವರ್ ಆಗ್ತಿತ್ತು. ಸೊ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಕಂಪ್ಲೀಟಾಗೆಲ್ಲ ಸ್ನಾನ ಮಾಡ್ಕೊಂಡು ಇವಾಗ ಕೆಳಗಡೆ ಹೋಗಿ ಏನೇನು ನಾಳೆ ಪೂಜೆಗೆ ಬೇಕು ಎಲ್ಲ ಎತ್ತಿಡಬೇಕು, ತೆಗೆದಿಡಬೇಕು. ಸೊ ನಮ್ಮ ಮನೆಯಲ್ಲಿ ಕಳಶ ಎಲ್ಲ ಕೂಡಿಸೋ ಸಂಪ್ರದಾಯ ಇಲ್ಲ ಗೈಸ್. ಅಂದರೆ ದೊಡ್ಡದಾಗಿ ತುಂಬ ಜೋರಾಗಿ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಲ್ಲ. ಜಸ್ಟ್ ಸಿಂಪಲ್ಲಾಗೆ ಏನು ಮಾಡ್ತೀವಿ ಅಂತ ಅಂದರೆ ಲಕ್ಷ್ಮಿ ಫೋಟೋನ ಇಟ್ಟು ಅದ್ರ ಮುಂದೆ ಒಂದು ಚಿಕ್ಕದಾಗೆ ವಿಗ್ರಹ ಇಟ್ಟು ಅದಕ್ಕೆ ಫುಲ್ ಡೆಕೋರೇಷನ್ ಮಾಡಿ ಜಸ್ಟ್ ಅದಕ್ಕೆ ಆ ಥರ ಮಾಡ್ತೀವಿ ಅಷ್ಟೇ. ಸೊ ಅದನ್ನೆಲ್ಲ ಲಕ್ಷ್ಮಿ ಫೋಟೋ ಎಲ್ಲ ತೊಳೆದು ಇವಾಗ ಆಮೇಲೆ ಬೆಳ್ಳಿ ಸಾಮಾನೆಲ್ಲ ಫುಲ್ ಎಲ್ಲ ತೆಗೆದು ತೊಳೆದು ಮಾಡಬೇಕು. ಸೊ ಆಗಲೇ ತೆಕ್ಕೊಟ್ಟಿದ್ದೆ, ಅಮ್ಮ ಮತ್ತು ಅಜ್ಜಿ ತೊಳೆದಿರ್ತಾರೆ. ಸೊ ಇವಾಗ ಎಲ್ಲ ನೀಟಾಗಿ ಎತ್ತಿಟ್ಕೋಬೇಕು. ಇವಾಗೆಲ್ಲ ನಾವು ಮಾಡಂಗಿಲ್ಲ, ಬೆಳಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ಆಮೇಲೆ ಒಟ್ಟಿಗೆ ಮಾಡಬೇಕು ಗೈಸ್. ಇವಾಗೆಲ್ಲ ಮಾಡಿದ್ರೆ ನಮ್ಮಮ್ಮ ಬಿಡೋದು, ಮಕ್ಕಳಿದ್ದಾರೆ. ಇವಾಗ ಸ್ನಾನ ಮಾಡಿದ್ದೀನಿ, ಬಟ್ ಸ್ಟಿಲ್ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಬಿಟ್ಟೆ ಮಾಡ್ಬೇಕು ಗೈಸ್ ನಮ್ಮ ಮನೆಯಲ್ಲಿ. ಗೈಸ್ ಇವಾಗ ಕಂಪ್ಲೀಟಾಗೆ ಬೆಳ್ಳಿ ಸಾಮಾನೆಲ್ಲ ತೊಳೆದು ದೇವ್ರದೆಲ್ಲ ಏನೋ ಕೆಲಸ ಇತ್ತು ಅದನ್ನೆಲ್ಲ ಮಾಡಿ, ಇಲ್ಲೊಂದು ಸೋಫಾ ಇತ್ತಲ್ಲ ಅದನ್ನ ತೆಗ್ಸಿ ಇವಾಗ ಅದನ್ನ ಇಲ್ಲಿದ್ದು ಟಿಪಾಯಿನ ಇಲ್ಲಿಟ್ಟು ಇದ್ರ ಮೇಲೆ ನಾಳೆ ನಾವು ಫೋಟೋ ಮತ್ತೆ ವಿಗ್ರಹನ ಕೂಡ್ಸೋದು. ವಿಗ್ರಹ ಕೂಡಿಸ್ತೀವ, ಆ ವಿಗ್ರಹ ಅಂದ್ರೆ ನಾವು ಚಿಕ್ಕ ವಿಗ್ರಹ ಕೂಡಿಸ್ತೀವಿ. ಮತ್ತೆ ನಮ್ಮ ಅತ್ತಿಗೆ ಮತ್ತೆ ಫೈನಲಿ ಬಂದಿದ್ದಾರೆ. ಅವರು ಬೆಂಗಳೂರಿಗೆ ಇರ್ತಾರಲ್ಲ, ಹಬ್ಬಕ್ಕೋಸ್ಕರ ಮತ್ತೆ ಬಂದಿದ್ದಾರೆ. ನಮ್ಮ ಅಣ್ಣ ಬಂದಿಲ್ಲ ಗೈಸ್ ಈ ಸರಿ, ಅವನಿಗೇನೋ ಭಾರಿ ಕೆಲಸ ಅಂತ ನಾಳೆನೂ ಬರಲ್ಲ. ಸೊ ಇವರೊಬ್ಬರೇ ಬಂದಿದ್ದಾರೆ ಬೆಂಗಳೂರಿಂದ. ಈಗ ಎಲ್ಲ ಕಂಪ್ಲೀಟ್ ಆಗಿ ಕೆಲಸ ಮುಗೀತು. ಇದನ್ನ ಸೀರೆ ಯಾವಾಗ ಉಟ್ಕೊಂತೀರಾ? ಪೂಜೆ ಉಟ್ಕೊಂತೀರಾ? ಪೂಜೆ ಆದ್ಮೇಲೆ ಉಟ್ಕೊಂತೀರಾ? ಇಲ್ಲ ಆಗ್ಲೇ ಏನೋ ನಿಮ್ ತಂಗಿಗೆ ಹೇಳ್ತಾ ಇದ್ರಿ ಪೂಜೆ ಆದ್ಮೇಲೆ ಉಟ್ಕೊಳ್ಳೋಣ ಸೀರೆನ ಅಂತ. ಏನ್ ಪಟಕ್ ಇಟ್ಕೊಂತೀರಾ ಸೀರೆನ? ಅಯ್ಯೋ ಗೈಸ್, ಅಷ್ಟು ಕೆಲಸ ಮಾಡಬೇಕು ನಾನು ನಾಳೆ ಬೆಳಗ್ಗೆ. ಸೀರೆ ಉಟ್ಕೊಂಡು ನಾವು ಮಾಡೋಕ್ಕಾಗತ್ತೆ? ಅದಕ್ಕೆ ನಾ ಎದ್ಕೊಂಡು ಪೂಜೆ ಆಗೋವರೆಗೂ ಚೆನ್ನಾಗಿ ಒಂದು ಡ್ರೆಸ್ ಹಾಕೊಂಡು ಪೂಜೆ ಮಾಡ್ಬಿಟ್ಟು ಆಮೇಲೆ ಸೀರೆ ಉಟ್ಕೊಳ್ಳೋಣ, ಫೋಟೋ ತೆಕ್ಕೊಳ್ಳೋಕೆ, ವಿಡಿಯೋ ಮಾಡ್ಕೊಳಕ್ಕೆ ಅಂತ ಅನ್ಕೊಂಡೆ. ಬಟ್ ನಮ್ಮಪ್ಪ ನೋಡಿದ್ರೆ ಆಗ್ಲೇ ಬೈತಿದ್ದಾರೆ, ಪೂಜೆಗೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ಬೇಕಂತೆ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ಟಾರ್ಟ್ ಮಾಡಬೇಕು ಎಲ್ಲ ಕೆಲಸನ. ಇದೆಲ್ಲ ನೋಡಿ ಗೈಸ್, ಇವಾಗ ಈ ಥರ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿ ನಾನು ಅಲಂಕಾರ ಮಾಡಿರ್ತೀನಿ ಅಂತ. ಪೂರ್ತಿ ಇವತ್ತೆಲ್ಲ ಹೋಗೋಕೆ ತಗೊಂಬಂದಿವಿ, ಹೂವು ಆಗಲಿ ಪ್ರತಿಯೊಂದು ತಗೊಂಬಂದಿವಿ. ಸೊ ನಾಳೆ ಕಂಪ್ಲೀಟಾಗಿ ಪೂರ್ತಿ ನಾನೇ ಡೆಕೋರೇಷನ್ ಮಾಡೋದು ಫುಲ್ಲು. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಹಬ್ಬದ ಪ್ರಿಪ್ರೇಷನ್ ಈ ಥರ ಆಯಿತು. ಸೊ ನಾಳೆ ಸಿಗ್ತೀನಿ ಮತ್ತೆ. ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬ ನಮ್ಮಲ್ಲಿ ಹೇಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನೇನು ಊಟ ಮಾಡ್ತಾರೆ, ಅಡುಗೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಗುಡ್ ನೈಟ್. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಬೈ ಬಾಯ್.